ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೀಕ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ. ಸೊ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಈವ್ನಿಂಗ್ ಮೇಲಿಂದನೇ ನಾನು ರುಟೀನ ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ಬೆಳಗ್ಗೆಯಿಂದನೇ ತುಂಬಾ ತಲೆನೋವು ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಅಂತಲ್ಲ, ಒಂದೆರಡು ದಿನದಿಂದನೇ ತುಂಬಾ ತಲೆನೋವು ಆಗ್ತಾಯಿತ್ತು. ಸೊ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಜ್ವರನೂ ಕಡಿಮೆ ಆಗಿದ್ದು, ತಲೆನೋವು ಕಡಿಮೆ ಆಗಿದ್ದು. ಇನ್ನು ಬೆಳಗ್ಗೆಯಿಂದನೇ ಮೋಡ ಆಗೋದು, ಬಿಸಿಲು ಸ್ವಲ್ಪ ಬರೋದು, ಅದೇ ಥರನೇ ಆಗ್ತಾಯಿತ್ತು. ಸೊ ಬಟ್ಟೆಗಳೆಲ್ಲ ಗಾಳಿಗೆಲ್ಲ ಕೆಳಗೆ ಬಿದ್ದುಬಿಟ್ಟಿತ್ತು, ನಾನು ನೋಡಿಲ್ಲ. ಸೊ ತಲೆನೋವಾಗಿತ್ತಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಸಂಜೆ ನನ್ನ ಮಗಳು ಬರ್ತಾಳಲ್ಲ, ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸಿ ಲೈಟ್ ಹಾಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಕ್ಕೆ ಬಂದೆ. ಇನ್ನು ಬೆಳಗ್ಗೆ ಪಕ್ಕದ ಮನೇಲಿ ತಾತ ರೊಟ್ಟಿ ಕೊಟ್ಟಿದ್ದರು, ಸ್ವೀಟಿಗೆ ಹಾಕಿ ಅಂತೇಳಿ. ಮೇ ಬಿ ಅವರಿಗೆ ತಿನ್ನೋಕ್ಕಾಗಲ್ಲ ಅನಿಸುತ್ತೆ, ತುಂಬ ಏಜ್ ಆಗಿದೆ ಅವರಿಗೆ. ಇಬ್ಬರು ಇದ್ದಾರೆ, ಅಜ್ಜಿ ತಾತ ಇಬ್ಬರು. ಸೊ ಬೆಳಗ್ಗೆನೇ ಕೊಟ್ಟಿದ್ದರು ಹಾಕಿ ಅಂತೇಳಿ. ಆ ತಾತ ಯಾವಾಗಲೂ ಅಷ್ಟೇ ಸ್ವೀಟ್ ಏನಾದರೆ ಆಚೆ ಕೂತಿದ್ರೆ ಕಡಲೆ ಬೀಜ ಅಥವಾ ಅವ್ರು ಏನಾದರೆ ಕಡಲೆಕಾಳು ಏನಾದರೆ ತಿಂತಾ ಇರ್ತಾರೆ ಯಾವಾಗಲೂ ಜೋಬಲ್ಲಿ ಹಾಕ್ಕೊಂಡು. ಸೊ ಅದು ಬಂದುಬಿಟ್ಟು ಒಂದೆರಡು ಕಾಳು ತೆಗೆದು ಸ್ವೀಟಿಗೆ ತಿನ್ನಿಸ್ತಾ ಇರ್ತಾರೆ. ಸೊ ಅವಳು ಕಂಡ್ರೆ ಅವಳು ಅಷ್ಟೇ ಹೋಗಿ ಹೋಗಿ ಅವ್ರ ಮೇಲೆ ಜಂಪ್ ಹೊಡೆಯೋದು ಆ ಥರ ಮಾಡ್ತಾ ಇರ್ತಾಳೆ. ರೋಡಲ್ಲೂ ನೋಡೋಂಗಿಲ್ಲ, ಓಡೋಗ್ಬಿಟ್ಟು ಹಂಗೆ ಮೇಲೆ ಹತ್ಕೊತಾಳೆ. ಆ ತಾತ ಸೈಡಿಗೆ ಬೀಳೋ ಥರನೇ ಆಗ್ಬಿಡ್ತಾರೆ ಇವಳು ಹೊಡೆಯೋ ಜಂಪಿಗೆ. ಅದೇ ಥರ ರೂಢಿ ಆಗಿಬಿಟ್ಟಿದೆ ಅವ್ರ ಜೊತೆನೇ ಇದು. ಇನ್ನು ಬಟ್ಟೆ ಎಲ್ಲ ಒಣಗಾಕಿರಲಿಲ್ಲ ನಾನು. ಸೊ ವಾಶ್ ಮಾಡಿಬಿಟ್ಟು ಹಂಗೆ ಇಟ್ಟಿದ್ನ. ಸೊ ಅದನ್ನೆಲ್ಲ ಒಂದ್ಸಲ ಒಣಗಾಕೊತಾ ಇದ್ದೀನಿ. ಪಾಪು ಬಟ್ಟೆ ಏನೂ ಆಚೆ ಕಡೆ ಹಾಕೋದಿಲ್ಲ, ಒಳಗಡೆನೇ ಹಾಕೋದು. ಯಾಕೆಂದರೆ ಒಂದೊಂದ್ಸಲ ಪಾಪು ಬಟ್ಟೆ ಕೆಳಗೆ ಬಿದ್ದುಬಿಟ್ಟಿರುತ್ತೆ ಆಚೆ ಕಡೆ. ನಮ್ಮ ಲೈನಲ್ಲಿ ನಾಯಿಗಳು ಸ್ವಲ್ಪ ಬೀದಿ ನಾಯಿಗಳು ಜಾಸ್ತಿ ಇರೋದ್ರಿಂದ ಏನಾದರೂ ಎಳ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳಿ ನಾನು ಜಾಸ್ತಿ ಏನು ಪಾಪು ಬಟ್ಟೆ ಹಾಕೋಲ್ಲ. ಈ ಥರ ನಮ್ಮ ಮನೆ ಒಳಗಡೆನೇ ಒಂದೆರಡು ದಾರ ಹಾಕಿದ್ದೀನಿ, ಹಗ್ಗ ಕಟ್ಟಿದ್ದೀನಿ. ಸೊ ಇದರಲ್ಲೇ ಪಾಪು ಬಟ್ಟೆಗಳು ಮಾತ್ರ ಒಣಗಾಕೊಳ್ತೀನಿ. ಹೇಳ್ಬೇಕಂದ್ರೆ ಪಾಪು ಬಟ್ಟೆಗಳು ಆ್ಯಕ್ಚುಲಿ ಒಳಗೆ ಒಣಗಾಕಬೇಕು, ಯಾಕೆಂದರೆ ಪಕ್ಷಿಗಳೆಲ್ಲ ಹಾರ್ತವೆ ಅಂತ ಹೇಳಿ ಆಚೆ ಒಣಗಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಬಟ್ಟೆ ಎಲ್ಲ ಒಣಗಾಕಿದ ತಕ್ಷಣ ನಂದು ಆ್ಯಸ್ ಯೂಶ್ವಲ್ ಏನು ಬೆಳಗ್ಗೆಲ್ಲ ವಾಶ್ ಮಾಡಿಟ್ಟಿದ್ದೆ ಪಾತ್ರೆಗಳೆಲ್ಲ. ಸೊ ಅದನ್ನು ಸಹ ಇವಾಗಲೇ ಜೋಡಿಸ್ಕೊತಾ ಇದ್ದೀನಿ. ಏನು ಮಾಡೋಕ್ಕೆ ಆಗ್ತಾ ಇರಲ್ಲ ಬೆಳಗ್ಗೆ ಟೈಮಲ್ಲಿ, ಏನು ಟಯರ್ಡ್ ಫೀಲ್ ಅನ್ನಿಸ್ತಾ ಇರುತ್ತೆ ಇತ್ತೀಚಿಗಂತೂ. ಸೊ ಹಾಗಾಗಿ ಸಂಜೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಇನ್ನು ಅಂಗನವಾಡಿಯಿಂದ ಪುಷ್ಟಿ ಪೌಡರ್ ಕೊಟ್ಟಿದ್ರಾ, ಅದನ್ನು ತೊಗೊಂಡು ತಿನ್ನೋಣ ಅಂತ ಕಲಿಸ್ಕೊಂಡೆ ತಿಂತಿದ್ರೆ ಫುಲ್ಲು ಸಪ್ಪೆ ಅಂದರೆ ಸಪ್ಪೆ, ಹೆಂಗೆ ಗೋಧಿ ಹಿಟ್ಟು ತಿನ್ನಂಗೆ ಅನ್ನಿಸ್ತಾ ಇದೆ ಅದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಕಲಿಸ್ಕೊಂಡು ತಿಂತಾಯಿದ್ರೆ. ಬಿಸಿ ನೀರಿಗೆ ಹಾಕಿ ಕಲಿಸ್ಕೊಡ್ತಿದ್ರು ನಮಗೆ ಅಂಗನವಾಡಿಯಲ್ಲಿ ಇರಬೇಕಾದ್ರೆ. ಈಗಂತೂ ಕಂಪ್ಲೀಟಾಗಿ ಬೇರೆ ಥರ ಬರ್ತಾಯಿದೆ ಅದು ಟೇಸ್ಟೇ. ನಾವು ಬರೀ ಹಂಗೆ ಆವಾಗ ಚಿಕ್ಕವರಿದ್ದಾಗ ಹಸಿ ಹಿಟ್ಟನ್ನೇ ತೊಗೊಂಡು ಹಂಗೆ ತಿಂತಾಯಿದ್ವಿ, ಅಷ್ಟೊಂದು ಚೆನ್ನಾಗಿರ್ತಿತ್ತು ಸ್ವೀಟಾಗೆ. ಮತ್ತು ಚಪಾತಿನೂ ಮಾಡ್ಕೊಂಡು ತಿಂತಾಯಿದ್ವಿ. ಬಟ್ ಇವಾಗ ಏನಂದರೆ ಅದನ್ನು ಬಾಯಲ್ಲಿ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಸಪ್ಪೆ ಅಂದರೆ ಸಪ್ಪೆ. ನಾರ್ಮಲ್ ಹಸಿ ಹಿಟ್ಟಿದ್ದಂಗೆ ಇದೆ ಅದು. ಹಾಗಾಗಿ ಹಸುಗಾದರೆ ಹಾಕೋಣ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಎತ್ತಿಟ್ಟೆ. ಇನ್ನು ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ಜೋಡಿಸ್ಕೊಳ್ಳೋದು, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಆ ಸೌಂಡಿಗೇನು ಪಾಪು ಎದ್ದುಬಿಟ್ಟಿದ್ಲು. ಸೊ ಅವಳಿಗೆ ಒಂದ್ಸಲ ಆಡಿಸ್ದೆ. ಒಂದ್ಸಲ ಅವಳೇನು ನಮ್ಮ ಪಾಪು ಏನಾದರೂ ಎದ್ಬಿಟ್ರೆ ಇನ್ನು ಮುಗೀತು ಕೆಲಸ. ನಾನೇನಾದರೆ ಕೆಲಸ ಮಾಡೋಕ್ಕೆ ಹೋದಾಗ ಕೈಯಲ್ಲಿ ಏನಾದರೂ ಒಂದು ಪ್ಲೇಟ್ ಅಥವಾ ಏನೋ ಒಂದು ಕಾಳು ಇಟ್ಕೊಂಡಿದ್ರೆ ಪಟ್ಟನಾಗಿ ಎಳ್ದು ಚೆಲ್ಬಿಡ್ತಾಳೆ ಕೆಳಗಡೆ. ಹಾಗಾಗಿ ಅವಳು ಮಲಗಿದ್ದಾಗಲೇ ಸ್ವಲ್ಪ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ಬೆಳಗ್ಗೆಯಿಂದನೂ ಏನೂ ಮಾಡಿರಲಿಲ್ಲ, ಈಗಾದರೂ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಎಲ್ಲ ನೀಟ್ ಮಾಡ್ಕೊಂಡು. ಬಟ್ಟೆನೂ ಸ್ವಲ್ಪ ಇತ್ತು, ಅದನ್ನು ಸಹ ಎಲ್ಲ ಮಡಚಿಟ್ಬಿಟ್ಟು ಒಂದು ಕಡೆಯಿಂದ ನೀಟ್ ಮಾಡ್ಕೊಂಡು ಬಂದೆ. ನನ್ನ ಮಗಳು ಸಹ ಬಂದ್ಲು. ಅವಳು ಬರ್ತಿದ್ದಂಗೆ ತಿನ್ನೋಕೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾಳೆ. ಆ್ಯಕ್ಚುಲಿ ಸ್ನ್ಯಾಕ್ಸ್ ಮಾಡೋದು ಮನೇಲಿ ತುಂಬ ದಿನವೇ ಆಗೋಗ್ಬಿಟ್ಟಿದೆ. ಇತ್ತೀಚೆಗಂತೂ ಕಂಪ್ಲೀಟಾಗಿ ಹೊರಗಡೆಯಿಂದನೇ ಅವಳಿಗೆಲ್ಲ ಕೊಡಿಸ್ತಾ ಇರೋದು. ಸ್ನ್ಯಾಕ್ಸ್ ಆಗಿರ್ಬೋದು, ಅವಳಿಗೆ ಏನಾದರೂ ತಿನ್ನೋಕ್ಕೆ ಬೇಕಂದ್ರೂ ಮನೇಲಿ ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇನ್ನೇನು ಅಂಗಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕಾಫಿ ಮಾಡೋಣ ಅಂತ ಹೊರಟೆ. ಏನೆಲ್ಲ ಕಿಚನ್ ಸ್ಟವ್ ಮೇಲೆಲ್ಲ ಫುಲ್ಲು ಕರೆ ಆದಂಗೆ ಆಗಿಬಿಟ್ಟಿತ್ತ. ಸೊ ಇದನ್ನು ಒಂದು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಆ್ಯಕ್ಚುಲಿ ಈ ಸ್ಪ್ರೇ ಬಂದುಬಿಟ್ಟು ಈಗ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ವಿಮ್ ಲಿಕ್ವಿಡ್ ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತೀವಿ ಪಾತ್ರೆ ತೊಳೆಯೋಕ್ಕೆ. ಸೊ ಏನಿಲ್ಲ, ಆ ಲಿಕ್ವಿಡ್ ಒಂದೇ ನಾವು ನೀಟಾಗಿ ತೊಗೊಂಬಿಟ್ಟು ಈ ಥರ ಸ್ಪ್ರೇ ಬಾಟ್ಲಿಗೆ ಹಾಕಿ ಒಂದೆರಡು ನಿಮಿಷ ಹಾಕಿಬಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒರೆಸಿದ್ರೂ ತುಂಬಾ ನೀಟಾಗಿ ರಿಫ್ರೆಶಿಂಗೇ ಆಗಿ ಕಾಣುತ್ತೆ.
ತುಂಬ ಸ್ಮೆಲ್ಲು ತುಂಬ ಫ್ರೇಗ್ರೆನ್ಸಾಗಿ ಚೆನ್ನಾಗಿದೆ. ಇದು ವಿಮ್ ಲಿಕ್ವಿಡು ನಾನು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತಿದ್ದೆ. ಈಗ ನಾನು ಈ ಥರ ಸ್ಟವ್ ಒರೆಸೋದಕ್ಕೆ ಎಲ್ಲದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಒಂದು ಸಲ ಕರೆ ಎಲ್ಲ ಹೋಗುತ್ತಾ ಅಂತ ಹೇಳಿ ನೋಡಿದೆ. 1-2 ನಿಮಿಷ ಸ್ಪ್ರೇ ಮಾಡಿಬಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಅದರ ಮೇಲಿರೋ ಸ್ಟೇನ್ಸ್ ಎಲ್ಲ ಹೋಯಿತು. ಇನ್ನು ಬೇರೆ ರೀತಿಯಲ್ಲಿ ಏನಾದರೆ ಒರೆಸ್ಕೊಬೇಕು ಅಂದ್ರೂ ಒರೆಸ್ಕೊಳ್ಬೋದು. ಹಾಗೆ ನಾನು ಸ್ಟೌವಿಂದೆಲ್ಲ ಫುಲ್ಲು ಆಯಿಲ್ ಆಗಿರೋದು ಅಂದರೆ ಒಗ್ಗರಣೆ ಹಾಕಿರೋದೆಲ್ಲ ಬಿದ್ದಿತ್ತಲ್ಲ, ಸೊ ಅದನ್ನು ಎಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಂಡೆ. ಆ್ಯಕ್ಚುಲಿ ಅದೆಲ್ಲ ಸ್ವಲ್ಪ ಹರಿದೋಗಿದೆ. ಅದು ಒಂದು ಸಲ ನೀಟಾಗಿ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಾನೇನಾದರೆ ಮೇಕ್ ಓವರ್ ಮಾಡಿದರೆ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ನನ್ನದೇ ಆಗಿರೋ ಒಂದು ಪ್ಲ್ಯಾನ್ ಇದೆ, ಕಿಚನನ್ನು ಈ ಥರ ಆರ್ಗನೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಏನಂದರೆ ಸ್ವಲ್ಪ ಒಂದು ಚಿಕ್ಕ ಥಾಟ್ ನಂದೇನು ಅಂದರೆ, ಬಾಡಿಗೆ ಮನೆಗೆ ಇದೆಲ್ಲ ಮೇಕ್ ಓವರ್ ಮಾಡ್ಕೊಳ್ಬೇಕಾ ಅನ್ನೋದು ಒಂದು ಬರುತ್ತೆ. ಬಟ್ ಯಾವುದೇ ದೃಷ್ಟಿಯಿಂದ ನೋಡಿದ್ರೂ ಖಂಡಿತವಾಗ್ಲೂ ನಾವು ಮಾಡ್ಕೊಳ್ಬೇಕು. ಯಾಕೆಂದರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಆಲ್ಮೋಸ್ಟ್ ಅಡುಗೆ ರೂಮಲ್ಲೇ ಇರ್ತೀವಿ ನಾವು. ಸೊ ನಮಗೆ ರಿಲ್ಯಾಕ್ಸ್ ಫೀಲ್ ಆಗೋದು ಅಂದರೆ ಕಿಚನ್ನಲ್ಲಿ ಆಲ್ಮೋಸ್ಟು. ಸೊ ಹಾಗಾಗಿ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಬಟ್ ಈಗ ನನಗೆ ಪಾಪು ಇರೋದ್ರಿಂದ ಚಿಕ್ಕವಳಲ್ವ, ನನಗೆ ಬಿಡ್ತಾ ಇಲ್ಲ, ಏನು ಮಾಡೋದಕ್ಕೂ ಬಿಡ್ತಾ ಇಲ್ಲ, ಮಲಗೋದು ಕಡಿಮೆ. ಹಾಗಾಗಿ ನೋಡೋಣ ಮುಂದೆ ಅಂತ ಹೇಳಿ ಸುಮ್ಮನಾದೆ. ಇನ್ನು ಕಾಫಿ ಮಾಡಿಕೊಂಡೆ. ಕಾಫಿ ನನಗೆ ಚಪಾತಿ ತಿಂಡಿ ಮಾಡಿದ್ನಲ್ಲ, ಹಂಗಾಗಿ ನನಗೆ ಕಾಫಿ ಬೇಕೇ ಬೇಕು. ಯಾಕೆಂದರೆ ನನಗೊಂದು ಅಭ್ಯಾಸ ಏನಂದರೆ, ಕಾಫಿ ಮಾಡಿದಾಗ ಸೊ ಚಪಾತಿನೆಲ್ಲ ಅದರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ. ಒಂಥರ ಅದು ಸ್ವೀಟ್ ತಿನ್ನೋ ಥರ ಫೀಲ್ ಇರುತ್ತೆ. ಈಗ ನೀವು ಬಿಸ್ಕೆಟು ಬ್ರೆಡ್ಡೆಲ್ಲ ಹತ್ಕೊಂಡು ತಿಂತೀರಲ್ಲ, ಅದೇ ಥರನೇ ಕಾಫಿನೂ. ಕೆಲವೊಬ್ಬರು ಟೀಯಲ್ಲಿ ತಿಂತಾರೆ. ಸೊ ಯಾರ್ಯಾರು ಆ ಥರ ತಿಂತೀರಾ, ಈಗಲೂ ತಿಂತೀರಾ? ನಾವು ಮುಂಚೆಲ್ಲ ಹಾಗೆ ತಿಂತಿದ್ದು. ಅಂದರೆ ನಮ್ಮ ಅಜ್ಜಿಯವರು ಬೇರೆಯವ್ರ ಮನೇಲಿ ನೋಡಿದ್ದೀನಿ, ನಾವು ಟೀಯಲ್ಲಿ ತಿಂತಾರೆ, ನಾನು ಕಾಫಿಲಿ ಹತ್ಕೊಂಡು ತಿಂತೀನಿ. ಯಾರ್ಯಾರು ಈ ಥರ ಎಲ್ಲ ತಿಂತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಾನು ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿದ್ದೆ ಚಪಾತಿಗೆ. ಸೊ ಅದ್ರ ಜೊತೆ ಕಾಫಿ ಚಪಾತಿ ಎರಡನ್ನೂ ಶೇರ್ ಮಾಡ್ಕೊಂಡು ತಿಂದಿದ್ದಾಯಿತು. ಇನ್ನು ತುಂಬ ದಿನದಿಂದ ಈ ಪ್ಲ್ಯಾಂಟ್ಸು ಆಚೆನೇ ಇತ್ತು. ಸ್ನೇಕ್ ಪ್ಲ್ಯಾಂಟ್ ಇಡಬೇಕು ಒಳಗಡೆ ಅಂತ ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದೆ. ಬಟ್ ಇವತ್ತು ಅದಕ್ಕೆ ಟೈಮ್ ಸಿಕ್ಕಿದೆ. ಆಲ್ರೆಡಿ ಪಾಟ್ ತಂದು ಇಟ್ಟಿದ್ದೆ ನೆಡಬೇಕು ಅಂತ ಹೇಳಿ. ಸೊ ಇವತ್ತು ಟೈಮ್ ಸಿಕ್ತು. ಆಚೆನೇ ಹೇಗಿದ್ರು ಮಣ್ಣಿತ್ತು ಆಲ್ರೆಡಿ, ಅದಕ್ಕೆ ತಗೊಬಂದು ಫಿಲ್ ಮಾಡಿಬಿಟ್ಟು ಒಂದು ನಮ್ಮ ಮನೆಯವ್ರಿಗೆ ಸ್ನೇಕ್ ಪ್ಲ್ಯಾಂಟ್ ತಗೊಬ ಅಂತ ಹೇಳಿದ್ದೆ. ಸೊ 2 ಥರ ಇರುತ್ತೆ ಸ್ನೇಕ್ ಪ್ಲ್ಯಾಂಟು. ಒಂದು ಯೆಲ್ಲೋ ಕಲರ್ ಲೈನ್ ಇರುತ್ತೆ ಸೈಡಿಗೆ, ಸೊ ಅದು ಚೆನ್ನಾಗಿರುತ್ತೆ. ಸಾಮಾನ್ಯ ಅದನ್ನೇ ಇಡೋದು. ಆ ಥರ ಸಿಕ್ಕಿರಲಿಲ್ಲ ಅಂತ ಇದನ್ನು ತಂದಿದ್ರೆ, ಸೊ ಇದೇ ಇರಲಿ ಬಿಡು ಅಂತ ಹೇಳಿ ಇಟ್ಟಿದ್ದೆ. ಇತ್ತೀಚೆಗಂತೂ ಸ್ವಲ್ಪ ಗಿಡಗಳೆಲ್ಲ ಇಡಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ಸದ್ಯಕ್ಕೆ ಮನಿ ಪ್ಲ್ಯಾಂಟ್ ಮತ್ತು ಬಾಂಬೂ ಪ್ಲ್ಯಾಂಟ್ ಮತ್ತು ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇನ್ನು ಅದರ ಜಿಗ್ಜಾಗ್ ಪ್ಲ್ಯಾಂಟ್ ಆ ಥರದ್ದೆಲ್ಲ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಲ್ಲಿಡಬೇಕು ಅನ್ನೋ ಪ್ಲ್ಯಾನ್ ಇಲ್ಲ. ಯಾಕೆಂದರೆ ನಮ್ಮದು ಅಷ್ಟೊಂದು ವೆಂಟಿಲೇಷನ್ ಇರೋ ಅಂಥದ್ದಲ್ಲ ಮನೆ, ಹಾಗಾಗಿ ಇನ್ನು ಗಿಡಗಳೆಲ್ಲ ಒಂದು ಕಡೆ ಸೆಟಪ್ ಮಾಡಿಟ್ಟು ನಾನು ಫ್ರೆಶ್ ಆಗೋಣ ಅಂತ ಹೇಳಿ ಫ್ರೆಶ್ ಬಂದೆ. ಇನ್ನು ಬರ್ತಿದ್ದಂಗೆ ಅಮ್ಮ ಪಲ್ಯ ಮಾಡೋಕ್ಕೆ ಅಂತೇಳಿ ಸೊಪ್ಪು ಕೊಟ್ಟು ಕಳಿಸಿದ್ರ. ಸೊ ಅದರಲ್ಲಿ ಪಲ್ಯ ಏನು ಮಾಡೋಣ, ಬಸ್ಸಾರು ಮಾಡಬೇಡ ಅಂತ ಹೇಳಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಈ ಸೊಪ್ಪು ಬಂದು ಯಾವುದು ಅಂತ ಗೊತ್ತಾಗ್ತಿಲ್ಲ, ಕೀರೆ ಸೊಪ್ಪು ಅಂತನೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ನಮ್ಮ ಅಮ್ಮವ್ರ ಮನೆ ಹತ್ರ ತೋಟ ಇದೆ. ಸೊ ಆ ತೋಟದಿಂದ ಕಿತ್ಕೊಂಡಿದ್ರು, ತುಂಬ ಫ್ರೆಶ್ ಆಗಿತ್ತು ಅಂತ. ಮನೆ ಹತ್ರನೇ ಹಾಕಿರ್ತಾರಲ್ಲ, ತುಂಬ ಫ್ರೆಶ್ ಆಗಿತ್ತು. ಹಂಗಾಗಿ ಎಲ್ಲ ನೀಟ್ ಮಾಡಿ ತೊಳೆದ್ಬಿಟ್ಟು ಕೊಟ್ಟಿದ್ರು. ನೀನೊಂದು ಸಲ ಕ್ಲೀನ್ ಮಾಡ್ಕೊ ಅಂತ. ನಾನು ಒಂದು ಸಲ ಅದ್ರ ಮೇಲೆಲ್ಲ ಹೂವು ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಾಕ್ಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿ ಬೇಳೆ ಮತ್ತು ಸೊಪ್ಪು ಹಾಕಿ ಒಂದು ವಿಷಲ್ ಹೊಡಿಸ್ಕೊತೀನಿ ಅಷ್ಟೇ. ಯಾಕೆಂದರೆ ಪಲ್ಯ ಮಾಡೋಕ್ಕೆ ಬೇಳೆ ಎಲ್ಲ ಮಸ್ತೋಗ್ಬಿಡುತ್ತೆ, ಹಾಗಾಗಿ ಒಂದು ವಿಷಲ್ ಹೊಡಿಸ್ಕೊತೀನಿ. ಮಿಕ್ಸ್ ಮಾಡಿ ಬೇರೆ ಥರ ಹಾಕೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಈ ಸೊಪ್ಪೇನೆ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಇದನ್ನು ಯಾವ ಸೊಪ್ಪು ಅಂತ ನನಗೆ ಗೊತ್ತಾಗಿಲ್ಲ ಇದು. ಹಂಗಾಗಿ ಬರೀ ಇದೊಂದೇ, ನಮ್ಮಮ್ಮ ಇದೊಂದೇ ಸೊಪ್ಪು ಹಾಕಿ ಮಾಡು ಅಂತ ಹೇಳಿದ್ರಲ್ಲ, ಹಾಗಾಗಿ ಇದೊಂದೇ ಹಾಕಿ ಮಾಡ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿರುತ್ತೆ, ಪಲ್ಯ ಒಂದು ಸ್ವಲ್ಪ ಕಹಿ ಬಂದಂಗೆ ಬರುತ್ತೆ. ಮಿಕ್ಸ್ ಮಾಡಿ ಏನಾದರೂ ಹಾಕಿದರೆ ಮೇ ಬಿ ಚೆನ್ನಾಗಿರ್ತಿತ್ತೇನೋ. ನಾನು ಸಾಮಾನ್ಯ ಮಿಕ್ಸ್ ಮಾಡಿನೇ ಮಾಡೋದು ಸೊಪ್ಪು ಎಲ್ಲ ಸಾಂಬಾರು. ಬಸ್ಸೆ ಸೊಪ್ಪು ಆ ಥರ ತೊಗೊಂಡ್ಬಿಟ್ಟು ನಾನು ಮಾಡ್ತೀನಿ. ಸೊ ಇದೊಂದೇ ಸೊಪ್ಪಲ್ಲ, ಹಾಗಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು
ನಾನು ಬಸ್ಸಾರು ಬಂದು ಸಾಮಾನ್ಯ ಈ ಥರನೇ ಮಾಡ್ಕೊಳ್ಳೋದು. ಜಾಸ್ತಿ ಓವರಾಗೇನು ಮಸಾಲೆಗಳೆಲ್ಲ ಏನೂ ಹಾಕ್ಲಿಕ್ಕೆ ಹೋಗೋದಿಲ್ಲ. ಸಿಂಪಲಾಗಿ ಚೆನ್ನಾಗೇ ಇರುತ್ತೆ, ಸಾಂಬಾರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇನ್ನು ನಾನು ಬಟ್ಟೆ ಒಣಗಾಕಿ ಬರೋಷ್ಟೊತ್ತಿಗೂ ವಿಷಲ್ ಆಗಿಬಿಟ್ಟಿತ್ತು. ಸೊ ಒಂದು ವಿಷಲ್ ಆಗಿತ್ತು. ಸೊ ಅದನ್ನು ಹೇಗಿದೆ ಅಂತ ನೋಡೋಣ ಅಂತ ನೋಡ್ಕೊಳ್ತಾ ಇದ್ದೀನಿ. ಬೇಳೆನೇ ಕಾಣ್ತಾ ಇಲ್ಲ ಆ್ಯಕ್ಚುಲಿಯಲ್ಲಿ, ಫುಲ್ಲು ಒಂದು ಸ್ವಲ್ಪ ಬೆಂದೋಗ್ಬಿಟ್ಟಿದೆ. ಏಕೆಂದರೆ ಇದು ಹೊಸ ಕುಕ್ಕರಲ್ಲಿ ಇಟ್ಟಿದ್ದನ್ನ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. ಯೂಶ್ವಲಾಗಿ ನಾನು ಬೇರೆ ಕುಕ್ಕರಲ್ಲಿ ಇಟ್ಟಿದ್ದೆ, ಹಳೆ ಕುಕ್ಕರಲ್ಲಿ. ಅದರಲ್ಲಿ 1-2 ವಿಷಲ್ ಓಡಿಸಿದ್ರೂ ಅದು ಬೆಂದೋಗ್ತಾ ಇರಲಿಲ್ಲ. ಮೇ ಬಿ ಕುಕ್ಕರ್ ಪ್ರಾಬ್ಲಮ್ ಅನಿಸುತ್ತೆ. ಹಾಗಾಗಿ ನಾನು ಇದರಲ್ಲಿ ಇಟ್ಟೋದ್ಮೇಲೆ ಒಂದು ಸ್ವಲ್ಪ ಎಲ್ಲ ಫುಲ್ ಮೆತ್ತಗಾಗ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಏನಾದರೆ ಒಗ್ಗರಣೆ ಹಾಕಿದರೆ ಸಾಂಬಾರೇ ಆಗೋಗ್ತಿತ್ತೇನೋ ನೋಡಿ. ಒಂದು ಸ್ವಲ್ಪನೂ ಬೇಳೆನೇ ಕಾಣ್ತಾ ಇಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಏನೂ ತೊಂದರೆ ಇಲ್ಲ ಅಂತ ಹೇಳಿ, ಅಂದರೆ ಎಲ್ಲ ಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರತ್ತೆ ಸಾಮಾನ್ಯ ಅಂತ ಹೇಳಿಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ದೆ. ಹೀಗೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ, ಸೊ ಇದನ್ನೆಲ್ಲ ಒಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಮೆಂತ್ಯನೂ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ ಕೊಡುತ್ತೆ ಅಂತ ಹೇಳಿ. ಇನ್ನು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಸೀಚಕ್ಕೆ ಹೋಗಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ 1-3 ಕಲರ್ ಕೊಡೋದಕ್ಕೆ, ಇನ್ನು ಖಾರಕ್ಕೆ ಅಂತ ಹೇಳಿ ಒಂದು ಗುಂಟೂರು ಮೆಣಸಿನ್ಕಾಯಿ 4 ಹಾಕ್ಕೊಂಡು ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೋಬೇಕು, ತುಂಬ ಸೀದೋದಂಗೆ ಆಗಬಾರ್ದು. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಕೈ ಹಿಡಿಯಾಗಷ್ಟು ಕಾಯಿನೂ ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಬಂದುಬಿಟ್ಟು ಲಾಸ್ಟಿಗೆ ಹಾಕ್ಕೋಬೇಕು, ಉರಿಬೇಕಾದ್ರೆ ಹಾಕ್ಕೊಳ್ಬಾರ್ದು, ಯಾಕೆಂದರೆ ಅದು ಹುಳಿ ಅಂಶ ಹೋಗ್ಬಿಡುತ್ತೆ. ಹಾಗಾಗಿ ಸೊ ಒಂದೇ ಒಂದು ಟೊಮೊಟೊ ಸಾಕು. ಇನ್ನು ಬೇಯಿಸ್ಕೊಂಡಿರೋ ಮಿಕ್ಸಿಯಲ್ಲಿ ಹಾಕಿರಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಳ್ತಿದ್ದಂಗೆ ನಿಮಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ಸ್ ಮುಗಿತಾ ಬಂತು. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ತರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.